ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. رب المشرق والمغرب لا اله الا هو وتكذ وكيلا واصبر على ما يقولون واجر معذرا جميلا وزرني والمكذبين من النعمة معهم قليلا إن لدينا انكالا وزن ومتحنا جاب صدق وضربا لما يوم ترجف الارض والجبال كانت الجبال قصيدا ما إلينا أرسلنا إليكم رسولنا شاهدا عليكم كما أرسلنا إلى فرعون الرسول فصار فرعون الرسول فقدنا وأكذب بنا كيف تتقون إن كفرتم يوم يدلون شيبا نسمع من فتر به كان ود مفعولا إن هذا تذكرة فمن شاء اتخذ إلى ربي سبيلا إن ربك يعلم أنك تقوم أدنى ನಾನು ಪತ್ತೆ ಮಾಡ ಇದಮ್ಮ ಕೆಲಸ ಮಾಡ್ತೈತೆ ಇಲ್ಲ ಈ ದೇವ್ರ ಪರೀಕ್ಷೆ ಮಾಡಪ್ಪ ಪ್ರಸಾದ್ ಕೂಡ 5 ವಾರ ಇಲ್ಲಿ ಮಾಡ್ಬೇಕ ಪತ್ತೆ ಬಂದ ತಪ್ಪದ 5 ವಾರ 5 ಅಮಾಸಿ ಅಲ್ಲಿ ನಾನು ಗಿರಿಗೆ ಹತ್ಬೇಕ ಮಗಳಿಗೆ ಹತ್ತುವಲ್ಲಂತಪ್ಪ ನಾವು ಸಭಾ ಬರ್ತಾರ್ರಿ ನೋಡ್ತಾರ. ನಿನ್ನ ಪಾತ್ರೆ ನನಗೆ ಮನ್ಸಿಗೆ ಬಂತು, ಉಲ್ಲಾಸ ಆತು. 1ನೇ ವಾರ ಕೆಳ ತಿಂಗಳದ 1ನೇ ಗದ್ದಿಗಿದು ಕುರುಡಿಗಿ ಗ್ರಾಮದೊಳಗ ಮನ್ಸಿಗೆ ಬಂದಿ. ನಾನು ನಿನ್ನ ಮನ್ಸಿನ ತಕ್ಕ ಮಾಡ್ದೆ. ಇಲ್ಲಿ ನನಗೆ 5 ವಾರ ಬಂದು ತಪ್ಪದ ಪಾಠ ಕೊಟ್ರ, ಅಲ್ಲಿ 5 ಅಮಾಸಿ ತಪ್ಪದ ಹತ್ತಿದ ಮಾಡ್ರಿ 5 ವಾರ ಅವ್ರಿಂದ ಅವ್ರು ಸುತ್ತಮುತ್ತ ಇದ್ದಾರ ಸತ್ಯ ಬದುಕ್ಲಿಕ್ಕೆ ನನಗ ಟಿವಿ ಬೀಳೋ ಹೊತ್ನ್ಯಾಗ ಈ ದಾವಣಗೆರೆಯಿಂದ ಒಂದು ಕೆಮ್ಮಾಳ ಬಂದಲ್ಲ ಕೂಸು ಕಟ್ಕೊಂಡು ಹೆಣ್ಣು ಮಕ್ಕಳಿಗೆ ಗಂಡ ಕಳಾಯಿಗೆ ಮ್ಯಾಗ ಭೇದ ಭಾವನ ಭಾಳ ಸಂಕಟ ಕಟ್ಕಟಿ ಕಿಟಕಿಟಿ ಕೊಡಕತ್ತ. ಆ ಹೆಣ್ಣು ಮಗು ಹೇಳ ನಾನು ಬುದ್ಧಿ ನಂಬಿ ನಡ್ಕೋನ
ದೊಡ್ಡದೇನು ನೀಗ್ಲಿಕ್ಕಂದ್ರ ಅದ್ ಏನ್ ಈ ಹೆಬ್ಬಳ್ಳಿ ದೊಡ್ಡ ಸಭಲಿ ಹೆಣ್ಣು ಮಕ್ಕಳ ತಂದೆ ಯಾವುದೋ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಕೂಡ ನಾ ಬಿಟ್ಟು ಕೊಡುದಿಲ್ಲ. ಆ ಮಕ್ಕಳೇ ಇಟ್ಕೊಂಡು ಸಲುವಾಗಬೇಕಾಯ್ತು ಅವ್ರನ್ನ. ಅಂದಾಗ ಜಗತ್ತಿದ್ದಾಗ ಕಲಿಯುವುದಾಗ ಈ ಸದ್ಯಕ್ಕೆ ಮೆರೆಯಾಕತ್ತೀನಿ ನಾನು. ಕೊಡು ಪ್ರಸಾದ್. ಗೌರವ ಒಂದು ಸಾವು ಏನ ತಂದು ಈ ಹೆಬ್ಬಳ್ಳಿ ಅಜ್ಜಿನ ಕೊಳ್ಳಿಗೆ ಹಾಕ್ಯಾರಪ್ಪ. ಗುಣ ಮಾಡಜ್ಜ ಅವ್ರಿಗೆ ನಾನ್ ದಾಖಲಿಗೆ ಇವರು ತಾಳ್ಬೇಕಪ್ಪ. ಅದು ತಾಕತ್ ಕೂಡ ಕೂಡ ಕುಸ್ತಿ ಹುಡುಕ್ತೀನಿ ಅಂದ್ರ ಅದು ಕೇವಲ ಒಂದು ತಿಂಗಳ ಒಳಗ ಆದದ್ದು ಪ್ರಶ್ನೆ. ಇವ್ರಿಗೆ ಊರಿಗೆ ಮನನ ಆದದ್ದು ಅದು ಹಾಗೆ ಇಲ್ಲಿ ಮಠ ಅವನ ಜೀವ ಉಳಿದದ್ದ. ಅದು ಏನೋ ಒಂದ ಅವ್ರ ಮಣಿದೇವ್ರಾಗ್ಲಿ ಅವ್ರ ಹಿರಿಯ ಆಶೀರ್ವಾದದಿಂದ ಅವ ಉಳ್ಕೊಂಡಾನ. ಹೌದ ಹೌದ ಊರ್ ಒಳಗ ಆದದ್ದು ಮಾಡಿಸಿದ್ದು ಅವ್ರ ತಳ ಯಾವ್ದು ನೋಡು. ಅವ್ರ ತಳದಾಗ ಆಗೈತಮ್ಮ ಅದ. ಅಲ್ಲಿ ಸಾವು ಏನ ಉಳುಕೊಳ್ಳೋದು ಮಾಡ್ತಿರೋ ಮಾಡಿದಾರದ್ದು ಕೇಳಿ ಅವ್ರು ಕೂಡ ನೋಡ್ತೀವಿ. ಈಗ ಯಾರ ಮನೆಯಾಗ ಅದನ್ನ ಮಾಡುದೈತಿ. ಹೌದಾ ಕರ್ಕೊಂಡ್ಬರ್ತೀವಿ ಸೋಸಿ ಈ ಸದ್ಯಕ್ಕೆ ಅವ ಚೊಕ್ಕ ಆರಾಮು ನೀಟ್ ಆಗೋ ಮಟ್ಟ ಅವ್ರ ಊರಿಗೆ ತರಕ್ ಹೋಗ್ಬೇಡ. ಇವನ್ನ ನೋಡ್ರಿ ಒಂದೇದು ನನ್ನ ಪೂತಿ ನಂಬಕ ಆ ದವಾಖಾನಿ ಸದ್ಯಕ್ಕ ಐಸಿ ರೂಮ್ ಅದನ್ನ ತಗಸ್ಬೇಕ. ಹೇಳ್ರಿ ಅದಕ್ಕ ನಾ ದಾರಿ ಮಾಡ್ತೀನಿ. ಆ ತರ ನೀವು ನಡ್ಕೋಬೇಕು. ಅವಾಗ ತಂದು ಯಾವ ಟಿಕನಿಗೆ ಹಾಕ್ತೀರಿ ಅದನ್ನ ಹೇಳ್ರಿ ನನಗ. ನನ್ನ ನಂಬಿದ್ರೆ ಅವ್ರಿಗೆ ಗುರುತಿಲ್ರ ದವಾಖಾನಿ ಬಿಟ್ಟು ಮನಿ ತಗೊಂಡ್ಬರ್ಬೇಕು. ಅಂದಾಗ ಇವನ್ನ ಕರ್ಕೊಂಡು ಮತ್ತಿಲ್ಲಿಕಂದ್ರೆ ಯಾವ ದಂಡಿ ಅದು ಸದ್ಯಕ್ಕ 99 ಪೈಸೆ ಉಳಿದ್ ಬೈ ಚಾನ್ಸ್ ಇಲ್ಲ. 1 ಪೈಸೆ ಅದ 1 ಪೈಸೆದಾಗ ನಾನು ರೂಪಾಯಿ ಮಾಡಿ 100 ಮಾಡಿ ತೋರಿಸ್ಬೇಕಂತ ನಾನು ಹೇಳಕತ್ತೀನಿ. ನಿಮ್ಮ ಇಷ್ಟ ಅದಕ್ಕೆ ಗಟ್ಟಿ ಅವ್ರು ಹೇಳ್ದಂಗೆ ನೀವು ಕುಣ್ಕೊಂತ ಹೋದ್ರ ಅದ್ರ ಮ್ಯಾಗ ಉಸಿರಾಟ ನಿಮಗ್ ತೋರಿಸ್ತತಿ. ಈ ನನ್ನ ಹೆಸರು ಕೆಡಂಗಿಲ್ಲ. ನಿಮ್ ಇಷ್ಟ ನಿಮ್ ಮನ್ಸಿಚ್ಚಿ. ಈಗ ನಾ ಹೇಳುದೆಲ್ಲ ಹೇಳಿದೆ. ನೀವ್ ಹೆಂಗಂತ್ರಿ? ನಾ ಹೇಳಿಬಿಟ್ಟಿನಿ, ದಾರಿ ತೋರ್ಸಿನಿ. ಅವ್ರು ಬಿಡ್ಬೇಕಲ್ಲ ಇವ್ರು ಬಿಡ್ಬೇಕಲ್ಲ ಅಂದ್ರ ಅದು ನಿಮಗ್ ಬಿಟ್ಟದಪ್ಪ. ಮತ್ತೆ ಮನೆಗೆ ಕರ್ಕೊಂಡ್ಬರ್ತೀನಿ. ಮನಿಗೆ ಕರ್ಕೊಂಡು ಬರುವುದು ಡಿಸಿಷನ್ ಆದ್ರೆ
ಇವನು ಬೆಂಗಳೂರಿಗೆ ನಾನು ಹೋಗಾಕ ಪರ್ಮಿಷನ್ ಕೊಡ್ತೀನಿ, ಇಲ್ಲಿ ಕೊಡೋದು ಇಲ್ಲ ಮುತ್ತೆ ಮನೆ ಕರ್ಕೊಂಬರ್ತೀವಿ. ಕರ್ಕೊಂಡ್ ಬರ್ತೀರಾ? ಹಾ ಅಜ್ಜನ ಬೆಂಗಳೂರು ಕರ್ಕೊಂಡು ಹೋಗಿಂದನ ಹೊಳ್ಳಿ ಮನಿಗ್ ಕರ್ಕೊಂಡ್ ಬರ್ರಿ. ಮನಿಗ್ ಕರ್ಕೊಂಡ್ ಬರೋದು ಎಲ್ಲಿ ಕರ್ಕೊಂಡ್ ಬರೋಕ್ ಅದೊಂದು ಕೇಳಿ ನೋಡ್ರಿ. ಈಗ ನೀವು ಬರ್ತೀರಿ ಇವತ್ತ? ಈಗ ಡಿಸ್ಚಾರ್ಜ್ ಮಾಡ್ಕೊಂಡಿಂದ ನಿಮ್ಗೆ ಡಿಫೆಂಡ್ ಮುತ್ತೆ ಭಕ್ತರು ಸಾಲಿ ಸ್ವಲ್ಪ ದಾರಿ ಬಿಟ್ಕೊಂತ ಬಿಡ್ರಿ. ಹಿಂಗ ಹೇಳ್ತಪ್ಪ ಯಾಕೆ ಹಿಂಗ ಹೇಳ್ತ ಹಿಂಗಾತ ಅಂದ್ರ ನನಗೆ ಶಬ್ದ ಬರಂಗಿಲ್ಲ. 99 ಪೈಸಾ ಒಂದ ಪೈಸೆ ಹೇಳ ಮ್ಯಾಗ ಐತದಿ. ನಿನ್ ಕಡೆ ಬಂದಾರಕ್ಕಂತ ದಾರಿ ಮಾಡೋರ್ಗೆ ನಾ ಹೇಳಿನಪ್ಪ, ದಾರಿ ಮಾಡ್ಬೇಕಂತ ಹೇಳಿನಿ. ಇದೊಂದು ಪವರ್ ಆಗ್ಲಿ ಅಂತ ಹೇಳಿನಿ. ಅದು ಮಾಡ್ಕೊಂಡು ಬಿಡುದು ಅವ್ರಿಗೆ ಬಿಡುತ್ತೆ. ಮಾಡ್ಕೊಂತೀವಿ ಮುತ್ತೆ. ಮಾಡ್ಕೊಂತ ಈ ಹುಳಿಯರು ಒಬ್ಬರು ಸದ್ಯಕ್ಕ ಕೋರ್ಟಿಗೆ ಹೋಗುದೈತ ಹೆಣ್ಮಗು. ಹೌದನ್ರಿ? ಎಲ್ಲ ಮುಗುದಿಂದ ಕಡೆ ಬಂದಾರಪ್ಪ, ಆಶೀರ್ವಾದ ಕಾಯಿನೂ ಓದಿಲ್ಲ ಅವರು. ಹೌದು ಹೌದು. ಆಯಮಾಸಿ ಬಂದ ಆಶೀರ್ವಾದ ಕಾಯಿ ಹೋಯ್ಯನ ನನ್ ಬೂದಿ ನಂಬಿ ನಡ್ಕೋ ಸ್ವಲ್ಪ ಕೊಡು. ಫೋನ್ ಬಂದ್ ಮಾಡಿದ್ರ ಈ ಮಲ್ಸಂದ್ರಾವ್ ಬಂದಾನಲ್ಲ, ಯಾರು ನಾವು ಸೇವೆ ಮಾಡ್ತೀವಿ, ನಾವು ಮುಜೇವರು ನಮಗ ಚಲೋ ಯಾಕೆ ಆಗುವಲ್ದು? ಯಾವ ತರ ನೀವು ಸೇವೆ ಮಾಡ್ತೀರಿ, ಯಾಕೆ ಆಗೋಲ್ದು? ನಿಮ್ಮ ಅಮಾಸಿ ಮಠ ನಿಮಗ ಟೈಮಿಂಗ್ ಕೊಡ್ತೀನಿ ನಾನು. ನೋಡ್ರಿ ಯಜಮಾನ್ರ, ಅಜ್ಜ ಮುತ್ತರ ಕಾಲಿಲೆ, ನಾವು ಅಪ್ಪರ ಕಾಲಿಲೆ. ಯಾವ ಟೈಮ್ದಾಗ ವಾರದ ದಿವಸ ಯಾವ ಟೈಮ್ದಾಗ ಮಾಡ್ಬೇಕು, ಹ್ಯಾಂಗ ಮಾಡ್ಬೇಕು, ಜಗತ್ತದ ಇಲ್ಲಿ ನನಗೆ ಕಾಣ್ತತಿ. ನೀವು ಶಿವ ಹ್ಯಾಂಗ ಮಾಡ್ತೀರಿ? ಹತ್ತು ಗಾಳಿ ಅಮಾಸಿ ನಂತರ್ಗ ನಾ ಹೇಳ್ತೀನಿ ಅಲ್ಲಿ ಯಾವ ತರ ನಾನು ಸೇವೆ ಮಾಡ್ಬೇಕ. ಯಾಕ ನಿಮ್ಮ ಮನಿ ಒಳಗ ಸೈತಾನ ಹೋಗ್ತೈತಿ, ಏನ್ ಮಾಡ್ತೀರಿ ಮನ್ಯಾಗು ಅಲ್ಲ ಭೂಮಿ ಒಳಗ ನೀವು ಮಾಡುವ ಬಿಸಿನೆಸ್ ನೋಡಿ ಎದ್ರಾಗೂ ಬರ್ಕತ್ತಿಲ್ಲ. ಹೌದನ್ರಿ? ಹೌದಂತ್ರಿ. ಏನೂ ಇಲ್ಲ. ಹಂಗೆ ಯಾಕಾಗತ್ತ? ಇದನ್ನ ಎದಕ್ಕೆ ಹಾಕಿಯಪ್ಪ? ಮುಲ್ಲಾ ನಾ ಮುಜಾವರ್ ಅಂತ ಹಾಕಿವು, ಅಲ್ಲಾ ಇಬಾದತ್ ಮಾಡಾಕಂತ ಹಾಕಿವು. ಯಾವ್ದಕ್ ಹಾಕಿ? ಏ ಹುಚ್ಚ, ಫಜರ್ ನಮಾಜ್, ಶುಕ್ರವಾರ ಜುಮ್ಮಾ, ಒಂದು ದಿನಕ್ಕೆ 2 ಹೊತ್ತು ಇಶಾ ನಮಾಜು ಫಜರ್ ನಮಾಜು ಮಾಡಲಿ. ಹನಿ ಹಚ್ಚು, ಜೀವ ಮಾಡು, ದುವಾ ಬೇಡ ಮಾಡ್ರಿ ಅವ್ರ. ಅಮಾಸೆ ಹತ್ತಿ ನನ್ನ ಆಶೀರ್ವಾದ ಕಾಯಿ ಹೋಯ್. ಇದು ನಾ ಹೇಳ್ದಂಗ ಹನಿ ಹಚ್ಚಿದಿ,
ನಾಳೆ ಅಮಾಚಿ ಹತ್ತಿ ಆಶೀರ್ವಾದ ಕಾಯಿ ಓದಿ ಯಾರ ಅಮಾಚಿಯಾಗ ನನಗೆ ಯಾವ್ದಿದ್ದು ಬಂದು ಹೇಳ್ಬೇಕಲ್ಲಿ ಎಲ್ಲಿ ಹೆಬ್ಬಳ್ಳಿ ಗದ್ಗಿ ಒಳಗ ನಾನು ಏರಿದಿಂದ ಅದರ ಮುಂದಲ್ಲ ಕೊಡೋ ಪ್ರಸಾದ ಅಷ್ಟು ಗ್ಯಾರಂಟಿ ಕೊಟ್ರು ನೋಡ್ರಿ ನಿಮ್ಗ ಸೇವಾ ಮಾಡ್ತೀವಿ ಮುಜಾವರ ಅಂತೀವ ಅಲ್ಲಣ್ಣ ಮುಜೆ ಮಾಡ್ತಾನೆ ಹ್ಯಾಂಗ್ ಮಾಡ್ತೀನಿ ನೀನು ಪತ್ತೆ ಮಾಡ್ಬೇಕಾದ್ರೆ ಯಾರ ಹೆಸರಲ್ಲಿ ಏನಂತ ಮಾಡ್ತಿ ಅಲ್ಲ ಬಿಟ್ಟು ಮಾಡ್ತೀನಿ ನೀನು ಎಬ್ಬಲ್ ಅಂತಪ್ಪ ಹಿಂಗ ಕೂಡಿದ್ದು ಇದ್ವಿ ಹಿಂಗೆ ಏನೋ ಇಲ್ಲ ನನಗ ಜಗತ್ತದೊಳಗ ಒಂದು ತಿಂಗಳ ಮಟ್ಟ ನಾ ಹೋಗ್ಬೇಕಾದ್ರ ಮಲ್ಲಾಡ್ ಸೇರ್ತೀನಿ ಅಂತ ಹೇಳಿ ಹೋಗಿರ್ತೀನಿ ಯಾವ ದೇಶದಾಗ ಯಾವ ಜಿಲ್ಲೆದಾಗ ಯಾವ ತಾಲೂಕಿನಾಗ ಏನೈತಿ ದಗಣ್ಣಿ ಚಿಕ್ಕಾರ ಗೊಂಗ್ವಾರ ಅದರ ಸತ್ಯ ಲಿಸ್ಟ್ ತಗೊಂಡ್ಬಂದು ನಾ ಅಲ್ಲನಲ್ಲಿ ಪ್ರಾರ್ಥನಾ ಮಾಡಕತ್ತಿರ್ತೀನಿ ಅಲ್ಲನ ಪರ್ಮಿಷನ್ ಇಲ್ಲಿ ಇಟ್ಟು ನಿಂತು ನಾನು ಭಕ್ತರಿಗೆ ಆಶೀರ್ವಾದ ಮಾಡುವಂಗಿಲ್ಲ ಇದನ್ನ ತಿಳ್ಕೊಡಿ ಅಂದಾಗ ನನಗೆ ಇಂಥ ಪವಾಡ ಪ್ರಶ್ನೆ ಉತ್ತರ ಹೊಳಿತಾವು ಅವ ನನಗೆ ಕಳಿಸ್ತಾನ ಹೆಂಗ ಈಗ ನೀವು ಕಳಿಸ್ತೀರಲ್ಲ ಮೊದಲು ಟಪಾಲ್ ಮುಖಾಂತರ ಇತ್ತ ಈಗ ಫೋನಿನ ಮುಖಾಂತರ ಹಂಗ ನನಗೆ ಬರ್ತಾವ ಯಾವ ಶಿಕ್ಷಿ ಯಾರು ಹುಡುಗರು ಬಂದು ನೋಡಪ್ಪ ಒಂದು ಟಾಯ್ಲೆಟ್ ಅಂಗಡಿ ಏನ ನೀವು ಬಾಳ ನೀವು ಹೇಳ್ರಿ ಅಂತ ತಾಯ್ತ ಕಳ್ಕೊ ಮತ್ ತರ್ತೇನೆ ನಾನು ನಿನ್ ಸಾಕಷ್ಟು ಮತ್ ನಮಾಜ್ ಬಿಟ್ರಿ ಯಾವುದು ಅಲ್ಲ ನನ್ನ ಮಾಫಿ ಮಾಡುದಿಲ್ಲ ಮೊದಲ ಅಲ್ಲ ಇಬಾದತ್ ಮಾಡ್ರಿ ಇನ್ನಾಗಿ ಒಂದ್ ತಿಂಗಳ ಪವಿತ್ರ ಶ್ರಾವಣ ನಿಮ್ಮ ಧರ್ಮದ ಬಗ್ಗೆ ನೀವು ಮಾಡ್ಬೇಕ ಪೂಜೆ ಪುನಸ್ಕಾರ ಜಪ ತಪ ಪ್ರಸಾದ್ ಕೊಡವು ಗೋಳದವು ಮೇಡಮ್ ಏ ಕಾಯಮು ನೀವು ನಾ ಯಾಕೆ ಹೇಳಕತ್ತೀನಿ ಯಾಕೆ ಆಶೀರ್ವಾದ ಮಾಡ್ಬೇಕಂತೀನಿ ಈ ನಂಗೆ ಇವ್ ಕೈ ಇಲ್ಲ ದುಡ್ಕೊಂಡ್ ತಿನ್ನೋದು ಆಗುಲ್ಲ ಅದು ಒಂದ ಕಾಯಿ ಮುಪ್ಪು ಹೋಗ್ಬೇಕು ನಿನ್ ಜೀವನಕ್ಕೆ ಅಂತ ಮಾಡೀನಿ ನಿಗತ್ತ ಮಾಡ್ಕೊಂತೆ ನಂಬ್ತೀಯ ದುಡ್ಕೊಂತ ಮಾಡಿಸಿದ್ದಾಗೈತಿ ನಿನ್ನ ಎಲ್ಲ ತರದಿಂದ ಲಾಕ್ ಮಾಡ ಹೌದನ್ರಿ ಹೌದನ್ರಿ ನಿಂದ ಅಮೌಂಟ್ ಬರುದು ಸತೆ ಕಟ್ ಹೌದ್ರಿ ಸರಿ ಕೊಟ್ಟಲ್ಲೇ ಇತ್ತಲ್ಲೇ ಗಪ್ಪು ಹೌದ್ರಿ ಹೌದು ನೋಡ್ಪ ಅದನ್ನ ಮಾಡಿಸ್ಕೊಂತೀವಿ ಸರಳಾಲಿ ನಾನ್ ಹಿಡ್ಕೊಂತೀನಿ ನಂಬೆ ಅಂದ್ರ ಈ ಅಜ್ಜಾರನ್ ಕರ್ಕೊಂಡು ಹೋಗ್ಬೇಕಲ್ಲಿ ನೀವು ಓದಿದ್ರ ಅವಾಗೊಂದು ಕೊಡಪ್ಪ ನೀನು ಬಾ ನಮ್ದು ಸ್ವಲ್ಪ ಗಾಡಿ ಉಂಟು ನಮ್ದು ಗಾಡಿ ಮಾರಾಟ ಆಗ್ತಾ ಇಲ್ಲ ನಾ ಏನ್ ಹೇಳಕತ್ತೀನಿ ನಿಂದು ಗೊತ್ತಾಗೈತಿ ಅಮಾಸಿಗೆ ದರ್ಗಾ ಹತ್ತ ಆಶೀರ್ವಾದ ಕಾಯಿ ಹೋಯ್ ನಿನ್ನ ಊರ ಬೇರೆ ಅವನ ಊರ ಬೇರೆ ಹೌದಲ್ಲ ಹೌದು ಇಬ್ರು ಹೇಳಿ ಕೂಡ್ರಿ ಅಮಾಸಿ ಕೂಡ್ರಿ ಇಲ್ಲ ಅಜ್ಜರ ನಾವ ಕರ್ಕೊಂಡು ಹೋಗೋನು ಕಮ್ಮಿ ಇಲ್ಲ ನೋಡಿಗೆ ಅಂತ
ಇದಾವ್ ಸ್ವಲ್ಪ ಬಳ್ಳಾರಿ ಬಂದಾರ ನೋಡು ಗಂಡ ಹೆಂಡತಿ ಬಳ್ಳಾರಿ ಹೂ ಹಾಕಕ್ಕೆ ತಂದಿಟ್ಟಾರ ಇನ್ನೂ ಹೌದು ಈ ಸದ್ಯಕ್ಕ ಒಂದು ತುತ್ತ ಬಾಣಕ ಒಂದು ತುತ್ತ ರೊಟ್ಟಿ ಗತಿ ಇಲ್ಲಂಗ ತಿಂತಾರ ಕೊಡೋದು ಪ್ರಸಾದ ಮೊದಲು ಮಾಡ್ಬೇಕಂದ್ರ ಸೋಚಿ ವಿಚಾರ ಮಾಡಿ ಯಾವುದು ನಮಗೆ ನೀಗುತ್ತ ಯಾವುದು ನಮಗೆ ನೀಗುದಿಲ್ಲ. ಅಮಾಸಿ ಬತ್ತಪ್ಪ ಆಶೀರ್ವಾದ ಕಾಯಿ ಹೋಗಿ ತಾವು ನಿಮಗ್ ಮನ್ಸಿಗೆ ಬಂದ್ರ ಅವ್ರಿಗಿಲ್ಲ ಅವ್ರಿಗೆ ಮನ್ಸಿಗೆ ಬಂದ್ರ ನಿಮಗಿಲ್ಲ ನಿಂದ್ರು ಅವ್ರು ಹೌದನ್ರಿ ಹೌದನಿ ನಂಬ್ರಿ ನಂಬ್ರಿ ನಾನು ಬೂದಿ ನಮ್ಗೆ ಕೊಡಿ ಅಮಾಸಿ ಹೇಳ್ತಾರೆ ಆಶೀರ್ವಾದ ಕಾಯಿ ಹೋಗಿ ತಪ್ಪದ ಒಂದು 9 ತಮಾಷೆ ಹತ್ತು 9 ತಮಾಷೆ ಹತ್ತುವಾಗ ನಿನ್ ಲಗ್ನ ಆಗುವಂಗ್ ಮಾಡ್ತೀನಿ ಆಶೀರ್ವಾದ ನಂಬಿ ನಡ್ಕೋಬೇಕು ಯಾ ಶಿವಗುಪ್ಪಿ ಯಾರ್ರಿ ಪ್ರಶ್ನೆ ಯಜಮಾನ ಎದ್ದು ಬಾಯಲ್ಲಿ ಪ್ರಶ್ನೆ ಈಗ ಅಜ್ಜಿ ಹ್ಯಾಂಗ ಗುಪ್ತ ಹೇಳಣ ಅದ್ರ ಮ್ಯಾಗ ಮಾಡ್ಕೊಂತಿರೋ ಆ ಈಕಿ ಗಂಡನ ಮನ್ಯಾಗ ಏನೈತಿ ಒಮ್ಮೊಮ್ಮೆ ಅವ್ರು ನಂಬಕ್ಕಿಲ್ಲ ಸರ್ ನಾವು ಹೇಳಿದ್ರೆ ಅದಕ್ಕೆ ನೀ ದಾರಿ ತೋರಿಸಿದ್ರೆ ನಾವು ಹೇಳೋದು ನಾ ಏನ್ ಹೇಳಕತ್ತೀನಿ ಅವ್ರ ಮುಂದೆ ಹೇಳಕತ್ತಿಲ್ಲ ನಾನು ಯಾಕ ನನ್ನ ಮಗಳಿಗೆ ಅಲ್ಲಿ ವಾದಕ ಹಂಗಾಗತ್ತ ಅದಕ್ಕೆ ನೀನ ದಾರಿ ತೋರಿಸೋದು ಅಜ್ಜಿ ಹಂಗ ಹೇಳ ಹಂಗ ಮಾಡ್ಕೊರಿ ಅಮಾಸಿ ಸರಗ ಹಚ್ರಿ ಅವ್ರು ಕರಿಯಾಕ ಬರು ಮಟನು ಕರಿಯಾಗ ಬರ್ತಾರೆ ಸರ್ ನಾಳೆ ಬರ್ಬೋದು ನಾವು ಇರ್ತೇವೆ ನಾವು ಬರ್ತೀವಿ ಅಷ್ಟು ಸರಳ ಇಲ್ಲಪ್ಪ ಅದ ನಿಮಗ್ ಕಂಡಷ್ಟು ನಾಳೆ ಕರಿಯಾಕ ಬರ್ತಾರ ಅಂದ್ರ ನಾನು ಕೂಡ ಹಾಕ್ತೇನೆ ಚಾಲೆಂಜ್ ನಿನ್ ಡ್ಯೂಟಿಗೆ ನೀವು ಹೋಗಿ ಅದ ಯಾಕೆ ಆಗ್ತತ್ ನಾನು ನೋಡ್ತೀನಿ ಈ ಹುಡುಗೂರು ಯಜಮಾನ್ ಮನುಷ್ಯ ಬಂದಲ್ಲ ಯಾರು ಅವ್ರು ಹುಡುಗೂರು ಕಾದಲಿಂಗ ಬಂದ್ರ ಸರ್ ಇಲ್ಲ ಅಲ್ಲೇ ಇರೋಣ ಕೇಳೋಣ ಮಗಳು ಡಾಕ್ಟರ್ ಐತಿ ಹಳಿಯ ಡಾಕ್ಟರ ಇದ್ರು ಹಳಿಯ ಮಗಳಿಗೆ ಕಿತ್ಕಿತಿ ಕೈ ದಿನ ಸರಿ ಇಲ್ಲ ದವಾಖಾನೆ ಕಿರಿಕಿರಿ ಹೌದ್ರಿ ಮತ್ತ ಅದ್ರ ಮುಂದೆ ಎಲ್ಲ ಹೇಳಿ ನಾಳೆ ಬಂದ್ಬಿಡು ಅಂತ ಏನ್ ನೋಡ್ರಿ ನಿಮ್ ಮಾರ್ಚ ನಿಮ್ ಮಾರ್ಚನ್ ಗಟ್ಟಿ ಮಾಡ್ಕೊರಿ ಗಟ್ಟಿ ಮೇಡಮ್ ಈಗ ನಾ ಬರಾಕ ನಿಮ್ಗೆ ಆಯ್ತ್ರಿ ಅಲ್ಲೇ ಬಿಸಿನೆಸ್ ಬಗ್ಗೆ ಅದನ್ನ ನೀವು ಅಲ್ಲಿ ನೋಡ್ತಾನವ ಚೆಕ್ ಮಾಡ್ತಾನ ನಮ್ಮ ಮಗ ದವಾಖಾನೆ ಒಟ್ಟು ನಾಳೆ ಹೋಗಿ ಮಾಡ್ತೀನಿ ಈಗ ನಾ ಕರ್ಕೊಂಡು ಹೋಗಿರ್ನಿಲ್ರಿ ನಾಳೆ ಬರ್ತಾರೆ ಎಲ್ಲ ಕವಿತ್ ಬಂದು ಭೇಟಿಯಾಗ ನಿನ್ನ ಗಂಡ ಸತ್ತಿಂದ ನೀನು ಆ ಶೆಕದ ಒಳಗಿದ್ದಿ ಕೊನ್ಮೇಲೆ ಇಲ್ಲೇ ತವ್ರ ಮನ್ಯಾಗ ಬಂದೇನ್ರಿ ನಾ ಹೋಗ್ತೀನಿ ನಿನಗ ಮೊದಲು ಯಾವ ರೂಪದ ಒಳಗಿದ್ದಿ ಹೆಂಗಿದ್ರು ಮುಂಚೆಕ ಅದನ್ನ ಹೇಳ್ತಾರೆ ಸರ್ ಗಂಡ ಸತ್ತ ಗಂಡ ಸತ್ತಿಂದ ನೀನು ವಿಚಾರ ಮಾಡಿ ಮಾಡಿ ಈಗ ನಾನು ಏನು ಪರೀಕ್ಷೆ ಮಾಡಕ್ ಬಂದಿ ಅದೇನು ಯಾಕೆ ಕೇಳಕತ್ತೀನಿ
ಇದು ಹೆಬ್ಬಳ್ಳಿ ದೊಡ್ಡ ಲಾಸವಲ್ಲಿ ಹೆಣ್ಣು ಮಕ್ಕಳು ತಂದೆ ಯಾರಾದರೂ ಅಷ್ಟ ನನಗೆ ಅದಕ್ಕೆ ಅದನ್ನು ನಿನಗೆ ಪರಿಹಾರ ನೀಡಬೇಕು ತಾಯಿ ಅದು ಎಲ್ಲಿ ಗೋವಾದಾಗ ಹೌದನ್ರಿ ಹೌದು 4 ಮಂದಿ ಜಮಾತ್ ಹಿಡ್ಕೊಂಡು ಹೋಗು ಜಮಾತ ಹಿಡ್ಕೊಂಡು ಹೋಗಿ ಜಮಾತಕ್ಕೆ ಮಿಕ್ಕಿಂದ ಈ ಹೆಬ್ಬಳ್ಳಿ ಅದನ್ನ ಹತ್ರ ಬರ್ರಿ ನನಗ ನ್ಯಾಯದ ಪ್ರಕಾರ ಬರ್ಬೇಕು ನನಗೆ ಲಿಸ್ಟ್ ಆ ಕಾನೂನಿಗೆ ಎಲ್ಲದಕ್ಕೂ ಮಿಕ್ಕಿಂದ ಅದಕ್ಕೆ ನಾ ಅದೇನು ಕಡೆಗೆ ಮೊದಲು ನಂಬಿ ಅಮಾಶಿ ಹತ್ತ ಆಶೀರ್ವಾದ ಕಾಯುವ ಮನೆಗೆ ಯಾರನ್ನ ನಂಬಿದ್ದಿ ಅಲ್ಲೇ ಕೆಟ್ಟದಿ ಒಲಿ ತೋರಿಸಿದಪ್ಪ ಅಡಿಗೆ ಮನೆ ಹೋಗಿಸಿ ಒಲಿ ತೋರಿಸಿದ ಅವಾಗ ನೀನು ಹೌದಲ್ಲ ಹೌದನ್ರಿ ಈಗ ಅಡಿಗೆ ಮನೆ ಆಟ ಆಗಲಿಲ್ಲ ಒಲಿನ ಮುಂದಾಗೈತೆ ಓದಿ ತಗೋ ಹೋಗು ಮಂದ್ಯಾಗ ಮರ್ಯಾದೆ ಗೆಡ್ಬೇಡ ಯಾವುದು ನನಗೆ ಬಿಡಿಲ್ಲ ಸತ್ಕುಟ್ ಕಸ ನಮಾಜ್ ಮಾಡ ಸೈಯದ್ ಬಂದಿನಪ್ಪ ಹೌಗ ಹಂಡೆವು ಡಬ್ಬಿ ನಮ್ಮೊಳಗ 4 ಮಂದಿ ಅದಾರ ಕಷ್ಟ ಈಗ ಅವರು ನಮ್ಮ ಮಂದಿ ಒಳಗನ ನಾವ ಮಾಡ್ತೀವಿ ಅಂತೇಳಿ ನಮ್ಮ ಕಾಕಾಗಳು ನಮ್ಮ ತಮ್ಮ ಮಕ್ಕಳು ನ್ಯಾಯ ಮಾಡಕ್ ಕುಂತಾರ ಅವರು ಒಂದ್ ಜಾತಿಯರು ಆಂಗ್ನಾರಿ ಮಾಡ್ಕೊಂಡ್ ಬಂದಿದ್ರು ಅವ್ನ ಸಣ್ಣ ಮೂರ್ತಿ ಇರ್ತದ ಈಗ ಅವನದು ಗದ್ದಿಗೆ ಸ್ಥಾಪನಾ ಮಾಡ್ಕೊಂಡು ಅವ ಪ್ರಮಾಣದಾಗ ಎತ್ತ ಹೋಗ್ಯಾನ ಅವಂಗ ಯಾ ದೀಕ್ಷೆ ಕೊಡ್ತಿದ್ವಿ ಕೊಡಪ್ಪ ನೀ ಯಾರು ಮಾಡ್ಬೇಕು ಪೂಜೆ ನೋಡಿಲ್ಲಿ ಹ್ಞೂನಪ್ಪ ಯಾರ ಮಾಡ್ತೀನಂತೇಳಿ ಮುಂದ ಗುದ್ದಾಡ್ತಾರ ಅವ್ರಿಗೆ ಪರ್ಮಿಷನ್ ಅಷ್ಟ ಕೊಡು ನೀನು ಹ್ಞೂನಪ್ಪ ರಾತ್ರಿ ಗುದ್ದಾಡ್ತಾರಪ್ಪ ಬೆಳಗ್ಗೆ ಮುಂಜಾನೆ ಎಲ್ಲರೂ ಸುಮ್ಮನೆ ಹ್ಞೂನಪ್ಪ ಅದಕ್ಕ ವಿರೋಧ ಆಗಬೇಡ ಆಗಿಲ್ಲಪ್ಪ ಅದಕ್ಕೆ ಇದು ಹೋಗ್ಬೇಡ ಹೋಗಿಲ್ಲಪ್ಪ ನಿನ್ನ ಬಿಟ್ಟ ಅದು ಪೂಜೆ ಯಾವಾಗೂ ದಕ್ಕುದಿಲ್ಲ ನನಗೆ ನಿಲ್ಲದಲ್ಲಪ್ಪ ಅಂತಮ್ಮ ಒಳಗನ ಮಾಡ್ಕೊಂತ ಹೋಗಿ ಇಲ್ಲ. ನಾನು ಕಾಕ ದೊಡ್ಡಪ್ಪಗಳು ಮಾಡಿ ಹೇಳಕತ್ತೀನಿ ನಿಮ್ಮ ಮಂದಿ ನಿಮ್ಮ ಗಡ್ಡ್ಯಾಗ ನಿಮ್ಮ ಮನಿ ಒಳಗ ಹ್ಞೂನಪ್ಪ ನಿಮ್ಮ ಮನಿ ಬಿಟ್ಟು ಹೋಗುದಿಲ್ಲ ಅದ ಹ್ಞೂನಪ್ಪ ಈ ಸದ್ಯಕ್ಕ ಯಾವ ಮಾಡ್ತೀನಂತ ನಾ ಅವ್ರಿಗೆ ಪರ್ಮಿಷನ್ ಕೊಡು ಹ್ಞೂನಪ್ಪ ಅವ ಪೂಜೆ ಮಾಡೋದು ಏನು ಹುಗ್ಗಿ ಉಣ್ಣೋದು ಹ್ಞೂ ಪೂಜೆ ಮಾಡೋದು ಏನು ಹುಗ್ಗಿ ಉಣ್ಣೋದು ಮತ್ತೇನು ₹1 ಇಲ್ದಂಗ ಗೊಬ್ಬರ ಕಟ್ಸಿ ಆ ಹುಗ್ಗಿ ಅವ ಉಂಡಿಂದ ಸಾಕಪ್ಪ ನನ್ನ ಹೊಟ್ಟೆ ಕೆಡ್ಸ್ತಂತೇಳಿ ಅವನ ಬಾಲಿಂದ ಬರ್ತತಿ ಅದು ಬೇಡ ಹ್ಞೂ ದುಡುಕ್ ಬೇಡ ದುಡ್ಕಿಲ್ಲಪ್ಪ ಮತ್ ಮನಿ ಕಡೆ 1 ಲಕ್ಷ ಕೊಡಪ್ಪ ಗಾಡಿ ಕಡೆ ಏನ ಎಲ್ಲ ಒಂದು ತಿಂಗಳ ಇನ್ನು ಅಮಾಸಿಲಿಂದ ಪರ್ಮಿಷನ್ ಸಿಕ್ಕೈತಿ ಹ್ಞೂನಪ್ಪ ಎಲ್ಲಾರ್ಗಿ ಏನು ತೊಂದ್ರೆ ಪ್ರಾಬ್ಲಮ್ ಯಾವುದು ಕೆಲಸ ನಿಂದಿರಲಂಗ ಹ್ಞೂನಪ್ಪ ದುಡಿಮೆ ನಿಂದಿರಲಂಗ ತಮ್ಮನ ಮಗ ಹೇಳ್ದಂಗೆ ಈಗ ಹೊಸಪೇಟೆಗೆ ಹೋಗ್ಯಾನ ನಾನು ಗಾಡಿ ಕೊಡ್ಸ ಅಂತೇಳಿ ಹೊಸಪೇಟೆಗೆ ಹೋಗ್ಯಾನ ನೀನ್ ಹುಬ್ಳಿಗೆ ಹೋಗಿ ಮಾತಾಡ್ ಬಂದೀನಿ ಯಾರು ಬೇಡ ಅಂತಾರ ಕೊಡ್ತೀನಿ ಅಂದಾರ ಆ ಕಡೆ ಒಟ್ಟು ಲಕ್ಷ ಕೊಡು ಆಶೀರ್ವಾದ ಐತಿ ನೀ ಬೇಕಾದ್ ಮಾಡ್ಕೋ ಹ್ಞೂನಪ್ಪ ನೀ ಅದಕ್ಕಾರ ಕೈ ಹಾಕಿದ್ರು ಯಾಕ ಹಂಗ ನೀ ನಂಬಿದಿ ಹಂಗ ದುಡ್ಕೋಕತ್ತಿದಿ ಎಬ್ಬಿಸ್ತೈತಪ್ಪ ಗಣ ಅಂತ ಬರ್ಬೇಕಂತ ರೆಡಿ 4-5 ನಿನ್ ಕಿಸೆ ಖಾಲಿ ಆತಂದ್ರೆ ನಿನಗೆ ನಿದ್ದೆ ಹತ್ತೋದಿಲ್ಲ ಇತ್ತಂದ್ರೆ ನಿನಗೆ ಯಾವುದು ಯಾತ್ರ ಆಗೋದಿಲ್ಲ ಇಲ್ಲಪ್ಪ ನಾ ಯಾವಾಗ್ಲೂ ಎಚ್ಚರನ ಅದೇನಿ ಸತ್ವ ಇನ್ನೊಂದು ಪ್ರಶ್ನೆ ಇಟ್ಕೊಂಡಿ ನೋಡ ನಮ್ ತಂಗಿ ಹ್ಞೂನಪ್ಪ ಅದ್ರ ಬಗ್ಗೆ ಆದ್ರೆ ಇವನು ಒಯ್ಬೇಡ ಹ್ಞೂನಪ್ಪ ಹಂಡೆ ಐತಲ್ಲೇ ದುಡುಕ್ಬೇಡ್ರಿ ಹಾಳಾಗ್ಬೇಡ್ರಿ ನಾವು ದುಡುಕಿಲ್ಲಪ್ಪ ಗುಡಿ ಕಟ್ಬೇಕಂದ್ರ ಅಕ್ಕಿನ ಹ್ಞೂನಪ್ಪ ಅದು ಆಗುವಾಗ ಆಕೈತಪ್ಪ ಹ್ಞೂ ಆಕಿ ಯಾವಾಗ ಮಾಡ್ಕೋಬೇಕು ಅನ್ನೋದು ಗೊತ್ತೈತಿ ಹ್ಞೂ ಅಲ್ಲಿ ಮಟ್ಟ ನೀವು ಆಕಿ ಪ್ರಶ್ನೆದೊಳಗ ಆಕಿ ವಿಷಯದೊಳಗೆ ಗಪ್ಪಿರ ನಾವು ಅದ್ರೊಳಗೆ ಏನು ಕೇಳಲ್ಲಪ್ಪ ಬಕ್ಕಿವಿ ಆಕಿ ಸೇವಾ ಮಾಡ್ತೀವಿ ಅಲ್ಲೇ ತೆಲುಗು ಮುಗಿಯೋದಲ್ಲ
ಕೊಟ್ಟಿನ್ರಿ ಸರ್. ಈ ಹುಡುಗನು ಸ್ವಲ್ಪ ಆರಾಮಿಲ್ಲಂಗೆ ಆಗತ್ರಿ ಸರ್. ಹೊಟ್ಟ ಆರಾಮಿಲ್ಲ ಅಂತಪ್ಪ ಪ್ರಕೃತಿಗೆ. ದವಾಖಾನೆ ಎಲ್ಲ ತೋರಿಸಿನ ಸರ್. ದವಾಖಾನಿ ಎಲ್ಲ ತೋರಿಸಿ ಎಲ್ಲ ಮಿಕ್ಕೇತಂತ. ಅವಾಗ ಅಮಾಶಿ ಮಠ ಇಲ್ಲಿ ಎಷ್ಟು ಲಿಂಬು ತಂದಾನ, ಅಮಾಶಿ ಎಷ್ಟು ದಿವಸ ಐತಿ, ದಿನ ಒಂದು ಲಿಂಬಿಯನ್ನ ಹಚ್ಕೊಂಡು ಮುಕ್ಕೊಂಡು ಎತ್ತಿ ಮ್ಯಾಗ ಇಟ್ಕೊಂಡು 2 ಭಾಗ ಮಾಡೋದು, ಹಚ್ಕೊಳ್ಳೋದು, ಮುಂಜಾನೆ ಜಾಕ ಮಾಡೋದು. ಅಮಾಶಿ ಮಠ ಅಮಾಶಿಗೆ ಬಂದು ಹೆಬ್ಬಳ್ಳಿಗೆ ದರ್ಗಾ ಹಚ್ಚಿ ಆಶೀರ್ವಾದಕ್ಕಾಗಿ ಹೋಗ್ಬೇಕು. ವಿಚಾರ ಮಾಡ್ಕೊರಿ. ನಿನ್ ಹೆಂಟ್ ಬೇಡ್ಕೊಂಡಳು, ಆ ಮನೆಯನ್ನ ಹಿರಿಯರು ಬೇಡ್ಕೊಂಡರು, ಬಾಳ ದಿನದ ಹರಕೆ ಎತ್ತಿ ಮುಕ್ಕಳಿ ಬಿಟ್ಟು ಕರ್ಕೊಂಡ್ರಿ ಸುಂಕ ಬಿಟ್ಟ ಮಾಡ್ತೀವಿ ಸರ್, ಆಯ್ಕೆ ಮಾಡ್ತೀವಿ. ಹರಕೆ ಮಾಡಿ ಹೋಗಿ ನಾಳೆ ಬೇಸ್ತಾರ ಹೋಗಿ ತಪ್ಪ ಎಪ್ಪ ನಿನ್ನ ಹರಕೆ ನಾವು ತೀರಿಸ್ತೀವಿ. ನಮ್ಮದು ಗಂಡ ಹೆಂಚಿದ ಮೈಯಂದ ತಿಂಡಿ ಕರಿ ಅಂತೇಳಿ ಹೋಗಿ ಸಕ್ರೆ ಓದಿಸ್ಕೊಂಡು ಅವನ್ನ ಅರ್ಧ ಜಳಕ ಮಾಡಿ ಬಾ ಕೊಡು ಪ್ರಸಾದ.